ಆಕಾಶವಾಣಿ ಮಡಿಕೇರಿ. ಪುರಾಣಯಾನ ಪುರಾಣ ಪಾತ್ರ ಪರಿಚಯ. ಪುರಾಣಯಾನ ಕಾರ್ಯಕ್ರಮಕ್ಕೆ ಎಲ್ಲ ಶ್ರೋತೃಗಳಿಗೂ ಸ್ವಾಗತ. ಇಂದು ಭಗೀರಥನ ಪಾತ್ರವನ್ನು ಪರಿಚಯಿಸಿಕೊಳ್ಳೋಣ. ರಾಮಲಕ್ಷ್ಮಣರು ಹುಟ್ಟಿದ ಸೂರ್ಯವಂಶದಲ್ಲಿ ಬಹುಪೂರ್ವ ಕಾಲದಲ್ಲಿ ಹುಟ್ಟಿದವನು ಭಗೀರಥ. ಮನುಷ್ಯ ಮಾಡಬಹುದಾದ ಅತಿ ಶ್ರೇಷ್ಠ ಪ್ರಯತ್ನ ಸಾಧನೆ ಮಾಡಿ ಭಗೀರಥ ಪ್ರಯತ್ನ ಎಂಬ ನಾಣ್ಣುಡಿ ಹರಡುವುದಕ್ಕೆ ಈತ ಕಾರಣನಾದ. ಸತ್ತು ಹೋದ ಪಿತೃಗಳಿಗೆ ಸದ್ಗತಿ ಉಂಟು ಮಾಡುವುದರ ಮಹತ್ವವನ್ನು ಇವನು ಲೋಕಕ್ಕೆ ತೋರಿಸಿಕೊಟ್ಟ. ಅಯೋಧ್ಯೆಯ ಮೊದಲನೆಯ ರಾಜ ಇಕ್ಷ್ವಾಕು. ಈ ರಾಜಮನೆತನದಲ್ಲಿ ಸಗರ ಎಂಬ ಪ್ರಸಿದ್ಧನಾದ ದೊರೆಯಿದ್ದ. ಸಗರನಿಗೆ ತನ್ನ ಕೇಶಿನಿ ಎಂಬ ಮೊದಲ ಪತ್ನಿಯಲ್ಲಿ ಅಸಮಂಜಸ ಎಂಬ ಮಗನು, ಸುಮತಿ ಎಂಬ ಎರಡನೇ ಹೆಂಡತಿಯಲ್ಲಿ 60,000 ಮಕ್ಕಳು ಹುಟ್ಟಿದರು. ಅಸಮಂಜಸ ಬೀದಿಯಲ್ಲಿ ಆಡ್ತಾ ಇದ್ದ ಮಕ್ಕಳನ್ನು ಸರಯೂ ನದಿಯಲ್ಲಿ ಮುಳುಗಿಸಿ ಅವರು ಉಸಿರುಗಟ್ಟಿ ಒದ್ದಾಡುವುದನ್ನು ನೋಡಿ ಸಂತೋಷ ಪಡ್ತಾ ಇದ್ದಂತೆ. ಸಗರ ಅಸಮಂಜಸನನ್ನು ರಾಜ್ಯದಿಂದ ಹೊರಗಟ್ಟಿದ. ಆದರೆ ಅಸಮಂಜಸನ ಮಗ ಅಂಶುಮಂತ ಧರ್ಮಿಷ್ಠನಾಗಿದ್ದ, ಪ್ರಜಾಪರಿವಾರದ ಪ್ರೀತಿಗೆ ಪಾತ್ರನಾಗಿದ್ದ. ಕೆಲವು ವರ್ಷಗಳ ಬಳಿಕ ಸಗರ ಒಂದು ಅಶ್ವಮೇಧವನ್ನು ಏರ್ಪಡಿಸಿದ. ಅಂಶುಮಂತ ಧನುಷ್ಪಾಣಿಯಾಗಿ ಯಜ್ಞದ ಕುದುರೆಯನ್ನು ಹಿಂಬಾಲಿಸಿದ. ಇದೇ ಸಂದರ್ಭ ಯಾಗಕ್ಕೆ ತಡೆಯೊಡ್ಡುವ ಉದ್ದೇಶದಿಂದ ದೇವೇಂದ್ರ ಯಜ್ಞಾಶ್ವವನ್ನು ಅಪಹರಿಸಿದ. ಸಗರನಿಗೆ ಚಿಂತೆಯಾಯಿತು. ತನ್ನ ಮೊಮ್ಮಗ ಅಂಶುಮಂತ ಹಾಗೂ ಪುರೋಹಿತ ಋತ್ವಿಜರೊಡನೆ ತಾನು ಯಜ್ಞದೀಕ್ಷಿತನಾಗಿದ್ದು 60,000 ಮಂದಿ ಪುತ್ರರನ್ನು ಯಾಗದ ಕುದುರೆಯ ಅನ್ವೇಷಣೆಗೆ ಕಳುಹಿಸಿದ. ರಾಜಕುಮಾರರು ಸಮಸ್ತ ಭೂಮಂಡಲವನ್ನು ಹುಡುಕಿದರೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ತಂದೆಯ ಸಲಹೆಯಂತೆ ಭೂಮಿಯನ್ನು ಅಗೆಯಲು ತೊಡಗಿದರು. 60,000 ಯೋಜನ ಅಗೆದರು. ದಿಗ್ಗಜಗಳನ್ನು ಕಂಡು ರಸಾತಲಕ್ಕೆ ಇಳಿದರು. ಅಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಕಪಿಲ ಮಹರ್ಷಿಯ ಆಶ್ರಮದಲ್ಲಿ ಇಂದ್ರ ತಂದಿರಿಸಿದ ಕುದುರೆಯನ್ನು ಕಂಡರು. ಕಪಿಲ ಋಷಿಯೇ ಅಶ್ವಾಪಹಾರಕ, ಯಜ್ಞಘಾತಕ ಎಂದು ಭ್ರಮಿಸಿ ಕಲ್ಲು ಮರ ಆಯುಧ ಸಮೇತ ಅವನನ್ನು ಘಾತಿಸುವುದಕ್ಕೆ ಮುಂದಾದರು. ಯೋಗ ಮುದ್ರೆಯಿಂದ ವಿಮುಖನಾದ ಕಪಿಲ ಮುನಿ ಹುಂಕರಿಸಿದ. ಆ ಹುಂಕಾರಕ್ಕೆ 60,000 ಮಂದಿಯೂ ಭಸ್ಮವಾದರು. ಅಂಶುಮಂತನನ್ನು ಹುಡುಕಲು ಕಳಿಸ್ತಾನೆ ಸಗರ. ತನ್ನ ಮಕ್ಕಳು ಮೃತರಾದದ್ದನ್ನು ತಿಳಿತಾನೆ. ಆದರೆ ಮಕ್ಕಳಿಗೆ ಸದ್ಗತಿ ದೊರೆಯದೇ ಇದ್ದುದಕ್ಕಾಗಿ ದುಃಖಿಸ್ತಾನೆ. ದೇವನದಿ ಗಂಗೆಯ ಪವಿತ್ರ ಜಲ ಸೋಂಕಿದಾಗ ಇವರೆಲ್ಲ ಸ್ವರ್ಗಲೋಕವನ್ನು ಸೇರ್ತಾರೆ ಅಂತ ಅಂಶುಮಂತನಿಗೆ ಗರುಡ ಸಲಹೆ ನೀಡಿದ. ಗಂಗಾವತರಣ ಹೇಗೆ ಎಂದು ಯೋಚಿಸಿ ಉಪಾಯ ಕಾಣದೆ ಸಗರ ಸ್ವರ್ಗಸ್ಥನಾದ. ಅಂಶುಮಂತ, ಅವನ ಮಗ ದಿಲೀಪ ಮಹಾರಾಜ ಇವರಿಗೂ ಗಂಗೆಯನ್ನು ಕರೆತಂದು ಸಲಿಲಕ್ರಿಯೆ ನಡೆಸುವುದು ಹೇಗೆ ಅಂತ ತಿಳಿಯದೆ ಅವರೂ ಪರಂಧಾಮವನ್ನು ಸೇರಿದರು. ದಿಲೀಪ ಚಕ್ರವರ್ತಿಯ ಮಗ ಭಗೀರಥ ಧರ್ಮಿಷ್ಠ. ಇವನಿಗೆ ಮಕ್ಕಳಿರಲಿಲ್ಲ. ಸಂತತಿಯಾಗದೇ ಇರುವುದಕ್ಕೆ ಪಿತೃಗಳಿಗೆ ಸದ್ಗತಿ ಆಗದಿರುವುದೂ ಕಾರಣ ಇರಬಹುದು ಎಂದು ವ್ಯಾಕುಲಗೊಂಡ. ರಾಜ್ಯವನ್ನು ಮಂತ್ರಿಗಳಿಗೆ ಒಪ್ಪಿಸಿ ಗೋಕರ್ಣ ಮಹಾಕ್ಷೇತ್ರದಲ್ಲಿ ತಪೋನಿರತನಾದ. ನಡುನೆತ್ತಿಯಲ್ಲಿ ಸೂರ್ಯನು ಪ್ರಜ್ವಲಿಸುತ್ತಿರುವಾಗ 4 ದಿಕ್ಕುಗಳಲ್ಲಿಯೂ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ಅದರ ಮಧ್ಯೆ ಬಲಪಾದವನ್ನು ಮಾತ್ರ ಊರಿ ಒಂಟಿ ಕಾಲಿನಲ್ಲಿ ನಿಂತು ಮೇಲ್ಮುಖನಾಗಿ ಅನೇಕ ವರ್ಷಗಳವರೆಗೆ ತಪಸ್ಸನ್ನಾಚರಿಸಿದ. ಲೋಕ ಕಂಡರಿಯದ ಈ ಅತ್ಯುಗ್ರ ತಪಸ್ಸಿಗೆ ಸೃಷ್ಟಿಕರ್ತ ಬ್ರಹ್ಮ ಮೆಚ್ಚಿ ಪ್ರತ್ಯಕ್ಷನಾದ. ಗಂಗಾವತರಣ ಆಗುವಂತೆ ಅನುಗ್ರಹಿಸ್ತಾನೆ ಬ್ರಹ್ಮ. ಗಂಗೆಯ ಪ್ರವಾಹದ ವೇಗವನ್ನು ಧರಿಸುವಂತೆ ಈಶ್ವರನನ್ನು ಪ್ರಾರ್ಥಿಸಲು ಸೂಚಿಸಿ ಬ್ರಹ್ಮ ಸತ್ಯಲೋಕವನ್ನು ಸೇರಿದ.
ಭಗೀರಥ ಪರಮೇಶ್ವರನನ್ನು ಕುರಿತು ಅಚಲ ನಿಷ್ಠೆಯಿಂದ ತಪಸ್ಸು ಮಾಡಿದ. ಪ್ರತ್ಯಕ್ಷನಾದ ಪರಶಿವ ಗಂಗಾ ಪ್ರವಾಹವನ್ನು ತನ್ನ ಶಿರಸ್ಸಿನಲ್ಲಿ ಧಾರಣೆ ಮಾಡುವುದಾಗಿ ಭರವಸೆಯಿತ್ತ. ಭಗೀರಥನಿಗೆ ಶಿವಾನುಗ್ರಹ ದೊರೆತಾಕ್ಷಣ ಗಂಗಾದೇವಿ ತಡೆಯಲಸಾಧ್ಯವಾದ ವೇಗದೊಂದಿಗೆ ಆಕಾಶದಿಂದ ಶಿವನ ತಲೆಯ ಮೇಲೆ ಧುಮುಕಿದ್ಲು. ಶಿವ ತನ್ನ ಜಟಾಮಂಡಲದಲ್ಲಿ ಅವಳನ್ನು ಹಲವು ಕಾಲ ಬಂಧಿಸಿಟ್ಟ. ಭಗೀರಥ ಪುನರಪಿ ಶಿವನನ್ನು ಪ್ರಾರ್ಥಿಸಿದ. ಸಂಪ್ರೀತನಾದ ಈಶ್ವರ ಬ್ರಹ್ಮ ನಿರ್ಮಿತವಾದ ಬಿಂದು ಸರೋವರದಲ್ಲಿ ಗಂಗೆಯನ್ನು ಬಿಟ್ಟ. ಅಲ್ಲಿಂದ 7 ಪ್ರವಾಹವಾಗಿ ಗಂಗೆ ಹೊರಟಳು. ಹ್ಲಾದಿನಿ, ಪಾವನಿ ಮತ್ತು ನಲಿನಿ ಪ್ರವಾಹ ಪೂರ್ವ ದಿಕ್ಕಿಗೆ ಹರಿಯಿತು. ಸುಚಕ್ಷು, ಸೀತಾ ಮತ್ತು ಮಹಾನದಿಯಾದ ಸಿಂಧು ಪಶ್ಚಿಮ ದಿಕ್ಕಿಗೆ ಪ್ರವಹಿಸಿತು. 7ನೆಯ ಪ್ರವಾಹ ಭಗೀರಥನನ್ನು ಹಿಂಬಾಲಿಸಿತು. ರಾಜರ್ಷಿ ಭಗೀರಥ ರಥಾರೂಢನಾಗಿ ಮುಂದೆ ಸಾಗಿದ. ಸ್ವರ್ಗ, ಆಕಾಶ ಮತ್ತು ಭೂಮಿಯಲ್ಲಿ ಹರಿದದ್ದರಿಂದ ಗಂಗೆಗೆ ತ್ರಿಪಥಗ ಎಂಬ ಹೆಸರು ಬಂತು. ಹೀಗೆ ಪ್ರವಹಿಸ್ತಾ ಇದ್ದಾಗ ಯಾಗದೀಕ್ಷಿತನಾದ ಮಹಾತ್ಮ ಜಹ್ನು ಮಹರ್ಷಿಯ ಯಜ್ಞಶಾಲೆಯನ್ನು ಗಂಗಾದೇವಿ ಮುಳುಗಿಸಿಬಿಟ್ಲು. ಋಷಿ ಗಂಗೆಯ ಗರ್ವ ಇಳಿಸಲೆಂದು ನದಿಯ ನೀರನ್ನೆಲ್ಲ ಕುಡಿದುಬಿಟ್ಟ. ದೇವ, ದಾನವ, ಋಷಿ, ಮುನಿಗಳು ಕರುಣೆ ತೋರುವಂತೆ ಸ್ತೋತ್ರ ಮಾಡಿದರು. ಜಹ್ನು ತನ್ನ 2 ಕಿವಿಗಳಿಂದ ಗಂಗೆಯನ್ನು ಹೊರಬಿಟ್ಟ. ಹೀಗಾಗಿ ಗಂಗಾದೇವಿಗೆ ಜಾಹ್ನವಿ ಎಂದು ಹೆಸರು ಬಂತು. ಭಗೀರಥನನ್ನು ಅನುಸರಿಸಿದ ಗಂಗೆ ರಸಾತಲವನ್ನು ಸೇರಿದ್ಲು. ಸಗರ ಪುತ್ರರು ಅಗೆದು ತೆಗೆದ ಭೂಭಾಗ ಸಂಪೂರ್ಣ ಜಲಮಯವಾಯಿತು. ಭಗೀರಥ ತನ್ನ ಪೂರ್ವಜರನ್ನು ಸ್ಮರಿಸಿಕೊಂಡ. ಗಂಗೆ ಭಸ್ಮರಾಶಿಯನ್ನು ಮುಳುಗಿಸಿದ್ಲು. ಸಗರನ 60,000 ಮಕ್ಕಳು ಸದ್ಗತಿ ಕಂಡರು. ಭಗೀರಥನ ಮಹಾಸಾಹಸವನ್ನು ಮೆಚ್ಚಿ ಬ್ರಹ್ಮದೇವ ಪ್ರತ್ಯಕ್ಷನಾದ. ಅವನನ್ನು ಹರಸಿ ಸಗರನ ಮಕ್ಕಳೆಲ್ಲ ಪ್ರೇತತ್ವದಿಂದ ಈಗ ವಿಮುಕ್ತರಾದರು. ನಿನ್ನನ್ನು ಅನುಸರಿಸಿ ಬಂದ ಈಕೆ ನಿನ್ನ ಹಿರಿಯ ಮಗಳು ಎನಿಸಿಕೊಳ್ತಾಳೆ. ಗಂಗಾವತರಣದ ಈ ನಿನ್ನ ಪ್ರಯತ್ನಕ್ಕೆ ಗಂಗೆ ಭಾಗೀರಥಿ ಎಂದೇ ಪ್ರಸಿದ್ಧಳಾಗ್ತಾಳೆ. ನಿನ್ನ ಪೂರ್ವಜರಿಗೆ ಸಾಧ್ಯವಾಗದ ಮಹತ್ ಸಾಧನೆಯನ್ನು ಮಾಡಿ ನೀನು ಲೋಕವಿಖ್ಯಾತನಾದೆ. ಗಂಗಾವತರಣದಿಂದ ಧರ್ಮದ ಬಹುದೊಡ್ಡ ಆಶ್ರಯವೇ ನಿನಗೆ ಸಿಕ್ಕಿತು ಎಂದು ಧನ್ಯಂ ಯಶಸ್ಯಮಾಯುಷ್ಯಂ ಪುತ್ರ್ಯಂ ಸ್ವರ್ಗ್ಯಮತೀವಚ ಯಹ ಶ್ರಾವಯತಿ ವಿಪ್ರೇಷು ಕ್ಷತ್ರಿಯೇಷ್ವಿತರೇಶ ಚ. ಸರ್ವ ಜನಾಂಗದವರಿಗೂ ಈ ಪುಣ್ಯ ಕಥಾಶ್ರವಣದಿಂದ ಧನ, ಧಾನ್ಯ, ಯಶಸ್ಸು, ಆಯುಷ್ಯ ಲಭ್ಯವಾಗ್ತದೆ ಅಂತ ಗಂಗಾವತಾರದ ಕಥಾಶ್ರವಣದ ಪುಣ್ಯ ಫಲವನ್ನು ವಿವರಿಸಿ ಬ್ರಹ್ಮ ಅದೃಶ್ಯನಾದ. ಹರಿಯ ಉಗುರಿನಿಂದ ಹರಿದ ಗಂಗೆಯನ್ನು ದೇವಲೋಕದಿಂದ ಭೂಮಿಗೆ ತಂದು ಭಗೀರಥ ಲೋಕಪ್ರಸಿದ್ಧನಾದ. ಇದುವರೆಗೆ ಪುರಾಣಯಾನ ಕೇಳಿದಿರಿ. ಪ್ರಸ್ತುತಿ ಸುಬ್ರಾಯ ಸಂಪಾಜೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.